ನಾಡಿಗಾಗಿ ಮಿಡಿದ ಹೃದಯವಂತನ ಪುಣ್ಯ ಸ್ಮರಣೆ. ಹೋರಾಟಗಾರ ನಾಗನಗೌಡ ಕಂದಕೂರ್ ನೆನಪು. 40ಕ್ಕೂ ಹೆಚ್ಚು ಮಠಾಧೀಶರು ಭಾಗಿ, ಜನರಿಗೆ ಆಶೀರ್ವಾದ. ಸಾವಿರಾರು ಜನರ ರಕ್ತದಾನ, ಶಾಲೆಗಳಿಗೆ ನೆರವು. ಇದುವೇ ಈ ಹೊತ್ತಿನ ನ್ಯೂಸ್ ಫಸ್ಟ್ ವಿಶೇಷ. ಗುರುಮಠಕಲ್ ರತ್ನ, ನಾನು ಪ್ರತೀಕ್ಷಾ. ಅಭಿವೃದ್ಧಿಯ ಹರಿಕಾರ, ಧೀಮಂತ ನಾಯಕ, ಅಜಾತ ಶತ್ರು ಅಂತಾನೆ ಕರೆಸಿಕೊಳ್ತಾ ಇದ್ದ ಗುರುಮಠಕಲ್ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ನಾಗನಗೌಡ ಕಂದಕೂರ್ ವಿಧಿವಶರಾಗಿ 1 ವರ್ಷ ಆಯಿತು. ಈ ಹಿನ್ನೆಲೆಯಲ್ಲಿ ನಡೆದ ಪುಣ್ಯ ಸ್ಮರಣೆಯನ್ನ ಅರ್ಥಪೂರ್ಣವಾಗಿ ಮಾಡಲಾಗಿತ್ತು. ರಕ್ತದಾನ, ಶಾಲೆಗಳಿಗೆ ಊಟದ ಪ್ಲೇಟ್ಗಳು ಸೇರಿದಂತೆ ವಿವಿಧ ಸಾಮಾಜಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಸುಮಾರು 40ಕ್ಕೂ ಹೆಚ್ಚು ಮಠಾಧೀಶರು ಪಾಲ್ಗೊಂಡು ನಾಗನಗೌಡ ಅವರ ಸಮಾಜ ಸೇವೆ, ಸಾರ್ವಜನಿಕ ಸೇವೆಯನ್ನ ನೆನಪಿಸಿಕೊಂಡರು. ಯಾದಗಿರಿ ಜಿಲ್ಲೆಯ ಗುರುಮಠಕಲ್ ಕ್ಷೇತ್ರದ ಮಾಜಿ ಶಾಸಕರಾಗಿದ್ದ ನಾಗನಗೌಡ ಕಂದಕೂರ್ ಅವರು ಜನಸೇವೆ, ಸಮಾಜ ಸೇವೆಯಲ್ಲಿ ಗುರುತಿಸಿಕೊಂಡಿದ್ರು. ದಾನ ಧರ್ಮವನ್ನ ಮೈಗೂಡಿಸಿಕೊಂಡಿದ್ರು. ಹಾಗೆ ಕ್ಷೇತ್ರದ ಅಭಿವೃದ್ಧಿಯ ಕನಸು ಕಟ್ಟಿಕೊಂಡಿದ್ರು. ಇದೇ ಕಾರಣಕ್ಕೆ ಇಂದಿಗೂ ಗುರುಮಠಕಲ್ ಮತದಾರ ಪ್ರಭುಗಳು ಅವರ ಸೇವೆ ನೆನೆತಿದ್ದಾರೆ, ನೆನಪು ಮಾಡ್ಕೊಂಡು ಕಣ್ಣೀರು ಹಾಕ್ತಿದ್ದಾರೆ. ಇದೀಗ ಅವರು ಲಿಂಗೈಕ್ಯರಾದ ಸ್ಮರಣಾರ್ಥ ಒಂದೊಳ್ಳೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಅಲ್ಲೂ ನಾಗನಗೌಡ ಕುಟುಂಬಸ್ಥರು ದಾನ ಧರ್ಮ ಮಾಡೋ ಮೂಲಕ ಕಾರ್ಯಕ್ರಮವನ್ನ ಅರ್ಥಪೂರ್ಣಗೊಳಿಸಿದ್ದಾರೆ. ನಾಗನಗೌಡರ ಸ್ಮರಣಾರ್ಥವಾಗಿ ಎಲ್ಲ ಸಮಾವೇಶಗೊಂಡಿದೆ. ಅವರು ನಮ್ಮ ನಗಲಿ 1 ವರ್ಷ ಆಗಿದೆ. ಆ ವರ್ಷದ ಪುಣ್ಯ ಸ್ಮರಣೆಯ ಪವಿತ್ರ ಕಾರ್ಯವನ್ನ ಅವರೆಲ್ಲ ಕುಟುಂಬದವರು ಒಟ್ಟಾಗಿ ಸೇರಿ ನಿಮ್ಮೆಲ್ಲರ ಅಭಿಮಾನದಿಂದಾಗಿ ಇದನ್ನು ಆಯೋಜಿಸಿದ್ದಾರೆ. ನಾಗನಗೌಡರ ಬಗ್ಗೆ ನಾನು ಹೇಳುವಂತ ಅಗತ್ಯ ಇಲ್ಲ. ನೀವೆಲ್ಲ ಅವರನ್ನ ಅತ್ಯಂತ ಹತ್ತಿರದಿಂದ ಕಂಡಂತಹ ಅವರು, ಅವರ ಸೇವೆಯನ್ನ, ಸಾಧನೆಯನ್ನ, ಅವರ ಬದುಕನ್ನ ನೀವೆಲ್ಲರೂ ಕೂಡ ಅರ್ಥ ಮಾಡಿಕೊಂಡಿರುವಂತಹ ಗುರುಮಠಕಲ್ ಘಟ್ಟದ ಕ್ಷೇತ್ರವನ್ನ ಒಂದು ಅಭಿವೃದ್ಧಿ ಕ್ಷೇತ್ರವನ್ನಾಗಿ ಮಾಡುವಂತ ಕೆಲಸವನ್ನ ಶ್ರೀ ನಾಗನಗೌಡರವರು ಕೇವಲ 5 ವರ್ಷದಲ್ಲಿ ಮಾಡಿದ್ದಾರೆ ಅಂತ ಹೇಳಿ ಹೆಮ್ಮೆ ಪಡಬೇಕಾಗಿರುವಂತಹ ಅವರ ಬದುಕು ಅಂದ್ರೆ ಹೋರಾಟ ಅಷ್ಟಿಷ್ಟಲ್ಲ. ಇನ್ನ ಯಾವ ರಾಜಕಾರಣಿಗಳು ಇಷ್ಟು ಹೋರಾಟ ಮಾಡಿದಾರ ಗೊತ್ತಿಲ್ಲ. ಆದ್ರೆ ಇವರಂತ ಕಷ್ಟವನ್ನು ಅನುಭವಿಸಿದ ರಾಜಕಾರಣಿ ನಾನಂತ ಕೇಳಿಲ್ಲ ಅಂತ ಹೇಳ್ಬೇಕಾಗಿರುವಂತ ಅವರ ಬಗ್ಗೆ ನೀವೆಲ್ಲ ನೋಡಿದಾಗೆ ಬಹುಶಃ ಅವರು VSS ನಿಂದ ವಿಧಾನಸೌಧವರಿಗೆ ಪ್ರಾರಂಭಿಸಿದ್ದಾರೆ. ಓಂ ಸಹನಾವವತು ಸಹನೋ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಂ. ಅಭಿವೃದ್ಧಿಯ ಹರಿಕಾರ ಮಾಜಿ ಶಾಸಕ ನಾಗನಗೌಡ ಕಂದಕೂರ್ ಅವರ ಪ್ರಥಮ ಪುಣ್ಯ ಸ್ಮರಣೆ ಅದ್ಧೂರಿಯಾಗಿ ಸಮಾಜ ಸೇವೆ ಜೊತೆಗೆ ಅರ್ಥಪೂರ್ಣವಾಗಿ ಜರುಗಿತು. ಪ್ರಥಮ ಪುಣ್ಯ ಸ್ಮರಣೆ ಹಿನ್ನೆಲೆಯಲ್ಲಿ ನಾಗನಗೌಡ ಕಂದಕೂರ್ ಅವರ ಸಮಾಧಿ ಮಂಟಪ ಹೂವಿನ ಅಲಂಕಾರದಿಂದ ಕಂಗೊಳಿಸಿತ್ತು. ಬೆಳಗ್ಗೆಯಿಂದಲೇ ಕುಟುಂಬಸ್ಥರು ಸಮಾಧಿಗೆ ವಿಶೇಷ ಪೂಜೆ ಕೈಂಕರ್ಯ ನೆರವೇರಿಸಿ ನಮಸ್ಕರಿಸಿ ಆಶೀರ್ವಾದ ಪಡೆದರು. ಕಂದಕೂರ್ ಅವರ ಅಭಿಮಾನಿಗಳು, ಹಿತೈಷಿಗಳು, ಕ್ಷೇತ್ರದ ಸಹಸ್ರಾರು ಜನ ಸಮಾಧಿಗೆ ನಮಸ್ಕರಿಸಿ ಸ್ಮರಿಸಿದ್ರು. ಇನ್ನು ತುಮಕೂರಿನ ಸಿದ್ಧಗಂಗಾ ಮಠದ ಶ್ರೀ ಸಿದ್ಧಲಿಂಗ ಸ್ವಾಮೀಜಿ ಸೇರಿ 40ಕ್ಕೂ ಹೆಚ್ಚು ವಿವಿಧ ಮಠಾಧೀಶರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಲಿಂಗೈಕ್ಯ ನಾಗನಗೌಡ ಕಂದಕೂರ್ ಸಮಾಧಿಗೆ ಮಹಾ ಮಂಗಳಾರತಿ ನೆರವೇರಿಸಿದ್ರು.
ಶಿಕ್ಷಣ, ಆರೋಗ್ಯ ಮತ್ತು ಕೃಷಿ. ಈ 3 ಕ್ಷೇತ್ರಗಳಿಗೆ ಬಹಳಷ್ಟು ಒತ್ತು ಕೊಟ್ಟು ಅಭಿವೃದ್ಧಿಯನ್ನು ಪಡಿಸುವ ನಿಟ್ಟಿನಲ್ಲಿ ಬಹಳ ಶ್ರಮವನ್ನು ವಹಿಸಿರುವಂತಹ, ಅದರಲ್ಲಿ ವಿಶೇಷವಾಗಿ ರೈತರ ಪಾಲಿಗೆ ಬಲವಾಗಿ ಬಂದಂತಹ ಅವರು ಶ್ರೀ ನಾಗನಗೌಡರು ಅಂತ ಹೇಳಬೇಕಾಗಿತ್ತು. ರೈತರಿಗೆ ಏನು ನೀರಿನ ಕೊರತೆ ಇತ್ತು, ನಂತರ ಸಂದರ್ಭದಲ್ಲಿ ಈ ಭಾಗದ ಅನೇಕ ಕೆರೆಗಳನ್ನ ತುಂಬಿಸುವುದರ ಮುಖಾಂತರವಾಗಿ ರೈತರ ಬದುಕನ್ನು ಹಸನು ಮಾಡುವಂತ ಕೆಲಸವನ್ನ ಮಾಡಿ, ಅದರ ಜೊತೆಗೆ ಅವರಿಗೆ ಬೇಕಾದಂತಹ ನಿರಂತರ ವಿದ್ಯುತ್ತಿಗೆ ಕೊರತೆ ಇದ್ದುದನ್ನ ನಿವಾರಿಸಿ ಅದನ್ನ ಹೋಗಲಾಡಿಸುವಂತ ಕೆಲಸವನ್ನ ನಾಗನಗೌಡರು ಮಾಡಿದರು. ಲಿಂಗೈಕ್ಯ ಮಾಜಿ ಶಾಸಕ ನಾಗನಗೌಡ ಕಂದಕೂರ್ ಪ್ರಥಮ ಪುಣ್ಯ ಸ್ಮರಣೆ. ಕಂದಕೂರ್ ಕುಟುಂಬದಿಂದ ಶಾಲೆಗಳಿಗೆ ಉಚಿತ ತಟ್ಟೆ, ಗ್ಲಾಸ್ ವಿತರಣೆ. ಮಾಜಿ ಶಾಸಕರಾಗಿದ್ದ ನಾಗನಗೌಡ ಕಂದಕೂರ್ ಅವರು ಆರೋಗ್ಯ, ಸಾಮಾಜಿಕ, ಶೈಕ್ಷಣಿಕ ಕ್ಷೇತ್ರಕ್ಕೆ ತಮ್ಮದೇ ಆದ ಕೊಡುಗೆ ನೀಡಿದ್ದಾರೆ. ಅದರಲ್ಲೂ ಮಕ್ಕಳು ಶಿಕ್ಷಣ ಪಡೆಯುವಂತೆ ಆಗಬೇಕು, ಉನ್ನತ ಶಿಕ್ಷಣ ಪಡೆಯುವಂತೆ ಆಗಬೇಕು ಅಂತ ಕಾಲ ಕಾಲಕ್ಕೆ ವಿದ್ಯಾರ್ಥಿಗಳನ್ನ ಪ್ರೋತ್ಸಾಹ ಮಾಡ್ತಾ ಬಂದಿದ್ರು. ಇನ್ನು ಶಾಲಾ ಕಾಲೇಜುಗಳಿಗೆ ದಾನ ಧರ್ಮವನ್ನ ಮಾಡ್ತಾನೆ ಬರ್ತಾ ಇದ್ರು. ಇದೀಗ ಅವರ ಪುತ್ರ ಗುರುಮಠಕಲ್ ಶಾಸಕ ಶರಣಗೌಡ ಕಂದಕೂರ್ ಅದೇ ಹಾದಿಯಲ್ಲಿ ಸಾಕ್ತಿದ್ದಾರೆ. ಕ್ಷೇತ್ರದ ಅಭಿವೃದ್ಧಿ ಜೊತೆಗೆ ವಿಧಾನಸಭಾ ವ್ಯಾಪ್ತಿಯ ಎಲ್ಲ ಸರ್ಕಾರಿ ಶಾಲೆಯಲ್ಲೂ ಅತ್ಯುತ್ತಮ ಶಿಕ್ಷಣ ಶಿವಕುಮಾರ್ ಶ್ರಮಿಸುತ್ತಿದ್ದಾರೆ. ಇನ್ನು ಲಿಂಗೈಕ್ಯ ನಾಗನಗೌಡ ಅವರ ಪುಣ್ಯ ಸ್ಮರಣೆಯ ಸ್ಮರಣಾರ್ಥ ಗುರುಮಠಕಲ್ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರೋ 16,000 ಸರ್ಕಾರಿ ಶಾಲೆ ಮಕ್ಕಳ ಬಿಸಿಯೂಟಕ್ಕಾಗಿ ಪ್ಲೇಟ್ ಮತ್ತು ಗ್ಲಾಸ್ಗಳನ್ನ ವಿತರಿಸಲಾಯಿತು. ತಂದೆಯವ್ರ ಬಗ್ಗೆ ಇಲ್ಲಿ ಕೂತಿರ್ತಕ್ಕಂಥ ನೀವೆಲ್ಲರ ಆಶೀರ್ವಾದದಿಂದ ಬಹಳ ಕಷ್ಟಪಟ್ರಪ್ಪ. 75ನೇ ವಯಸ್ಸಿಗೆ ಶಾಸಕರಾದ ನಿಮ್ಮೆಲ್ಲರ ಆಶೀರ್ವಾದದಿಂದ ನೀವೆಲ್ಲರ ಮಾರ್ಗದರ್ಶನ ಮಾಡಿದ್ರಿ. ನಮ್ಮ ತಂದೆಯವರು 79 ವರ್ಷ ಸಾರ್ಥಕ ಜೀವನ ಮಾಡಿದ್ದಾರೆ. ಅವರ ಒಂದು ಪುಣ್ಯ ಸ್ಮರಣೆ ಕಾರ್ಯಕ್ರಮನು ಸಾರ್ಥಕವಾಗಿರ್ಬೇಕು ಅಂತ ತಿಳ್ಕೊಂಡು ನಮ್ಮ ಕುಟುಂಬದವ್ರ ಬಯಕೆ ಆಗಿತ್ತು. ಅದಕ್ಕೆ ಇಂಥದೊಂದು ಪುಣ್ಯದ ಅವಕಾಶ ನನಗೆ ತಾವೆಲ್ಲರೂ ಮಾಡಿಕೊಟ್ಟಿರಿ ಅಂತ ತಿಳ್ಕೊಂಡು ಹೇಳ್ತಾ, ಎಲ್ಲಿವರೆಗೂ ಈ ಭೂಮಿ ಮೇಲೆ ಜೀವಂತ ಇರ್ತೀವಿ, ಇವತ್ತೊಂದು ಫೌಂಡೇಶನ್ ತಾವೆಲ್ಲ ಸಮಕ್ಷಮದಾಗ ಒಂದು ಉದ್ಘಾಟನೆ ಆಗಿದೆ. ನಮ್ಮ ಅಣ್ಣ ನಾನು ಈ ಭೂಮಿ ಮೇಲೆ ಇರೋವರೆಗೂ ಪ್ರತಿ ವರ್ಷ ಇಂಥ ಕಾರ್ಯಕ್ರಮಗಳನ್ನ ತಮ್ಮ ಆಶೀರ್ವಾದ ಮುಖಾಂತರ ತಮ್ಮ ಮಾರ್ಗದರ್ಶನ ಮಾಡ್ಬೇಕಂತ ತಿಳ್ಕೊಂಡು ಇವತ್ತು ನಾವು ಅನ್ಕೊಂಡಿರ್ತಕ್ಕಂಥದ್ದು. ಪ್ರತಿ ಸರ್ಕಾರಿ ಶಾಲೆಯಲ್ಲಿ ಬಿಸಿಯೂಟ ನೀಡಲಾಗ್ತಿದೆ. ಮಕ್ಕಳು ಹಸಿದು ಇರಬಾರ್ದು, ಹೊಟ್ಟೆ ತುಂಬಾ ಊಟ ಮಾಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ಆರಂಭಿಸಿರೋ ಯೋಜನೆ ಅದು. ಆದ್ರೆ ಕೆಲವು ಸರ್ಕಾರಿ ಶಾಲೆಗಳಲ್ಲಿ ಪ್ಲೇಟ್ಗಳು ಮತ್ತು ಗ್ಲಾಸ್ಗಳ ಕೊರತೆ ಇರುತ್ತೆ. ಅದನ್ನ ಗಮನಿಸದ ನಾಗನಗೌಡ ಅವರ ಕುಟುಂಬಸ್ಥರು ತಂದೆಯ ಪುಣ್ಯ ಸ್ಮರಣೆಯ ಹಿನ್ನೆಲೆ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರೋ ಎಲ್ಲ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಪ್ಲೇಟ್ ಮತ್ತು ಗ್ಲಾಸ್ಗಳನ್ನ ವಿತರಿಸಿದ್ದಾರೆ. ನಿಜಕ್ಕೂ ಇದು ಪ್ರಶಂಸನೀಯ ಕಾರ್ಯ, ಅರ್ಥಪೂರ್ಣ ಕಾರ್ಯಕ್ರಮ. ಅವರ ಮಗ ನಮ್ಮ ಶರಣಗೌಡ ನಿಜವಾಗ್ಲೂ ಕೂಡ ಅವರ ಪ್ರತಿರೂಪವಾಗಿ ಅವರ ಹೆಜ್ಜೆ ನಿಂತು ಅದನ್ನೆಲ್ಲವನ್ನ ಮುಂದುವರಿಸುವಂತಹ ಜೊತೆಗೆ ಅದಕ್ಕೆ 100 ಪಟ್ಟು ಹೆಚ್ಚಿಸಿಕೊಂಡು ಹೋಗುವಂತಹ ಶಕ್ತಿ ಸಾಮರ್ಥ್ಯ ಇವತ್ತು ನಿಮ್ಮ ಶಾಸಕರಾಗಿರುವಂತಹ ಜನಪ್ರಿಯ ಶಾಸಕರಿಗೆ ಹೊಂದಿರುವಂತಹ ಶರಣಗೌಡರಿಗೆ ಅಂತೇಳಿ ನಾವು ಅಭಿಮಾನದಿಂದ ಹೆಮ್ಮೆಯಿಂದ ಹೇಳಬೇಕಾಗಿರುವಂತಹ. ಸಾವಿರಾರು ಜನರಿಂದ ಸ್ವಯಂ ಪ್ರೇರಣೆಯಿಂದ ರಕ್ತದಾನ. ಶಾಸಕ ಶರಣಗೌಡ ಕಾರ್ಯ ಪ್ರಶಂಸಿಸಿದ ಸ್ವಾಮೀಜಿಗಳು. ರಕ್ತದಾನ ಮಹಾದಾನ ಅಂತ ಹೇಳ್ತಾರೆ. ಅದು ಅಕ್ಷರಶಃ ಸತ್ಯ. ಯಾಕಂದ್ರೆ ರಕ್ತವನ್ನ ಕೃತಕವಾಗಿ ಉತ್ಪಾದನೆ ಮಾಡೋಕೆ ಸಾಧ್ಯವಾಗುವುದೇ ಇಲ್ಲ. ಹೀಗಾಗಿ ಅಪಘಾತ ಆದವರಿಗೆ, ಅನಾರೋಗ್ಯಕ್ಕೆ ಒಳಗಾದವರಿಗೆ ರಕ್ತ ಬೇಕಾಗುತ್ತೆ. ಅದೇ ಹಿನ್ನೆಲೆಯಲ್ಲಿ ಮಾಜಿ ಶಾಸಕ ನಾಗಗೌಡ ಅವರ ಪ್ರಥಮ ವರ್ಷದ ಪುಣ್ಯ ಸ್ಮರಣೆ ಕಾರ್ಯಕ್ರಮದ ಅಂಗವಾಗಿ ರಕ್ತದಾನ ಶಿಬಿರವನ್ನ ಆಯೋಜಿಸಲಾಗಿತ್ತು. ಈ ಶಿಬಿರದಲ್ಲಿ ಒಬ್ಬರಲ್ಲ ಇಬ್ಬರಲ್ಲ ಸಾವಿರಾರು ಜನ ಸ್ವಯಂ ಪ್ರೇರಣೆಯಿಂದ ಬಂದು ರಕ್ತದಾನ ಮಾಡಿದ್ದಾರೆ.
ಲಿಂಗೈಕ್ಯ ನಾಗನಗೌಡ ಅವರ ಪುಣ್ಯ ಸ್ಮರಣೆ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ನಡೆಯೋಕೆ ಕಾರಣವಾಗಿದ್ದೇ ನಾಗನಗೌಡ ಕುಟುಂಬಸ್ಥರು ಮತ್ತು ಅವರ ಪುತ್ರ ಶಾಸಕ ಶರಣಗೌಡ ಕಂದಕೂರ್ ಅವರು. ಕ್ಷೇತ್ರದಲ್ಲಿ ಅಭಿವೃದ್ಧಿಗೆ ಹಗಲು ರಾತ್ರಿ ಶ್ರಮಿಸ್ತಾ ಇರೋ ಶರಣಗೌಡ ಅವರು ವಿವಿಧ ರೀತಿಯ ಸಾಮಾಜಿಕ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ರು. ಆ ಎಲ್ಲ ಕಾರ್ಯಕ್ರಮಗಳು ಅಚ್ಚುಕಟ್ಟಾಗಿ ನಡೆಯುವಂತೆ ನೋಡಿಕೊಂಡ್ರು. ಇನ್ನು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ವಿವಿಧ ಮಠಾಧೀಶರು ಶರಣಗೌಡ ಅವರ ಕಾರ್ಯವೈಖರಿಯನ್ನ ಪ್ರಶಂಸಿಸಿದ್ದಾರೆ. ಇವತ್ತು ನಾನೇನಾದ್ರೂ ಇಲ್ಲಿ ಬರ್ಬೇಕಾದ್ರೆ ಶರಣಗೌಡರು ಬಹಳ ಒತ್ತಾಯ ಮಾಡ್ತಾ ಇದ್ರು. ನಾನು ಅಷ್ಟೇ ಬೇಡ ಅಂತ ತಿರಸ್ಕಾರ ಮಾಡಿ ಬರಕ್ ಆಗುದಿಲ್ಲ ಸರ್, ಬೇಡಿ ನಮ್ಗೆ ಕರೀತೀರಾ, ಸ್ಕೂಲ್ ಯಾಕೆ ಕರೀತೀರಾ, ಏನ್ ತೊಂದ್ರೆ ಇದೆ, ಅಷ್ಟೊಂದು ಕ್ರಮ ಪೂಜ್ಯರು ಬರ್ತಾ ಇದ್ದಾರೆ, ಮಾಡಿ ಏನ್ ತೊಂದರೆ ಇದೆ, ಯಾಕೆ ಇದನ್ನೇ ಆರೈಕೆ ಮಾಡೋಣ ಅಂತ ಹೇಳಿದೆ. ಇಲ್ಲ, ನೀವು ಬರಲೇಬೇಕು, ನಮ್ಮ ಕ್ಷೇತ್ರಕ್ಕೆ ಬರಲೇಬೇಕು ಅನ್ನೋ ಒತ್ತಾಯವನ್ನು ಮಾಡಿ ಅವರ ಛಲ ಎಷ್ಟಿದೆ ನನಗೆ ಇದೊಂದು ಉದಾಹರಣೆ ಆಗಿರುವಂತಹದ್ದು. ಇದೇ ಉದಾಹರಣೆ ಸಾಕು. ಅವರು ಯಾವುದೇ ಇಲ್ಲದೆ ಕೆಲಸವನ್ನ ಮಾಡೇ ತೀರ್ತಾರೆ ನನಗೆ ನಾನು ಸಾಕ್ಷಿ ಅಂತ ನಾನು ಇವತ್ತು ನನ್ನ ಅವರಿಗೆ ಹೇಳಬೇಕಾಗಿರುವಂತಹದ್ದು. ಅಂತಹ ಒಂದು ಛಲ, ಎದೆಗಾರಿಕೆ, ಧೈರ್ಯ, ಆ ಮುತ್ಸದಿತನ ಇವತ್ತು ಯುವಕರಾಗಿರುವಂತಹ ಶರಣಗೌಡರಿರುವಂತಹದ್ದು. ವೇದಿಕೆ ಕಾರ್ಯಕ್ರಮದಲ್ಲಿ ಲಿಂಗೈಕ್ಯ ನಾಗನಗೌಡ ಕಂದಕೂರ್ ಅವರ ರಾಜಕೀಯ ಜೀವನ, ಆದರ್ಶ, ಅಭಿವೃದ್ಧಿ ಕೆಲಸಗಳನ್ನ ಮೆಲುಕು ಹಾಕಿದ್ರು ಮಠಾಧೀಶರು. ನಾಗನಗೌಡ ಕಂದಕೂರ್ ಅವರ ಪ್ರತಿರೂಪವಾಗಿ ಅವರ ಪುತ್ರ ಶಾಸಕ ಶರಣಗೌಡ ಕಂದಕೂರ್ ತಮ್ಮ ತಂದೆ ನಡೆದ ಹಾದಿಯಲ್ಲಿ ಅವರ ಆಶಯದಂತೆ ನಡೀತಿದ್ದಾರೆ. ಶಾಸಕ ಶರಣಗೌಡ ಯುವಕರಾಗಿದ್ರು, ಬದ್ಧತೆ, ಮುತ್ಸದಿನ ಹೊಂದಿದ್ದಾರೆ. ಹಿಡಿದ ಕೆಲಸವನ್ನ ಛಲ ಬಿಡದೆ ಸಾಧಿಸೋ ಗುಣ ಹೊಂದಿದ್ದಾರೆ ಅಂತ ಗುಣಗಾನ ಮಾಡಿದ್ರು. ಸುರಪುರದ ದೇವಾಪುರ ಮಠದ ಶ್ರೀ ಶಿವಕುಮಾರ ಶಿವಾಚಾರ್ಯ ಸ್ವಾಮೀಜಿ ಕೂಡ ಶಾಸಕರಾಗಿರೋ ಶರಣಗೌಡ ಅವರ ಕಾರ್ಯವನ್ನ ಪ್ರಶಂಸಿಸಿದ್ರು. ಭವಿಷ್ಯತ್ತಿನ ದಿನಗಳಲ್ಲಿ ಶರಣಗೌಡ ಕಂದಕೂರ್ ಅವರ ಜೊತೆಗೆ ಎಲ್ಲ ಮಠಾಧೀಶರು ಗುರುಮಿಟ್ಟ ಕ್ಷೇತ್ರ ಜನರು ಇರ್ತಾರೆ. ಅವರು ಕೇವಲ ಈ ರಾಜ್ಯದ ಸಚಿವರಾಗಬೇಕಂತ ಹೇಳಿದ್ರು. ನಮ್ಮ ಕಲ್ಯಾಣ ಕರ್ನಾಟಕದ ಇಚ್ಛೆ ಏನಂತಂದ್ರೆ, ನಮ್ಮ ಭಾಗದಲ್ಲಿ ಗುರುಮಿಟ್ಟಲ್ ಕ್ಷೇತ್ರದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅಂತಕ್ಕಂಥ ಒಬ್ಬ ರಾಷ್ಟ್ರೀಯ ನಾಯಕರು ಬಂದು ಹೋಗಿದ್ದಾರೆ. ಆ ನೆಲದಲ್ಲಿರ್ತಕ್ಕಂಥ ಶರಣಗೌಡ ಕಂದಕೂರ್ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾದರೂ ಸಹಿತ ಅತ್ಯಂತ ಸಂತೋಷದಿಂದ ಸ್ವೀಕರಿಸತಕ್ಕಂಥ ಮನೋಭಾವ ನಮ್ಮ ನಾಡಿನ ಜನಗಳಲ್ಲಿದೆ. ಪುಣ್ಯ ಸ್ಮರಣೆಯಲ್ಲಿ 40ಕ್ಕೂ ಅಧಿಕ ಮಠಾಧೀಶರು ಭಾಗಿ. ನಿಮ್ಮ ಜೊತೆ ನಾನಿರ್ತೀನಿ, ಶಾಸಕ ಶರಣಗೌಡ ಅಭಯ. ಲಿಂಗೈಕ್ಯ ನಾಗನಗೌಡ ಕಂದಕೂರ್ ಅವರ ಸ್ವಗ್ರಾಮ ಕಂದಕೂರ್ ಗ್ರಾಮದಲ್ಲಿ ಅವರ ಸ್ವಂತ 17 ಎಕರೆ ವಿಶಾಲವಾದ ತೋಟದ ಜಾಗದಲ್ಲಿ ಬೃಹತ್ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ತಮ್ಮ ತಂದೆಯ ಪ್ರಥಮ ಪುಣ್ಯ ಸ್ಮರಣೆ ನಿಮಿತ್ತ ಪುತ್ರ ಹಾಲಿ ಗುರುಮಿಟ್ಕಲ್ ಶಾಸಕ ಶರಣಗೌಡ ಕಂದಕೂರ್ ಇಡೀ ಕಾರ್ಯಕ್ರಮವನ್ನ ಅಚ್ಚುಕಟ್ಟಾಗಿ ರೂಪಿಸಿ ಯಶಸ್ವಿ ಮಾಡಿದ್ರು. ಕಂದಕೂರ್ ಕುಟುಂಬಸ್ಥರು ಸ್ವಾಮೀಜಿಗಳ ಆಶೀರ್ವಾದವನ್ನ ಪಡೆದುಕೊಂಡ್ರು. ಬಳಿಕ ವೇದಿಕೆಯಲ್ಲಿ ಮಾತನಾಡಿದ ಶಾಸಕ ಶರಣಗೌಡ ತಂದೆಯನ್ನ ನೆನೆದು ಭಾವುಕರಾದ್ರು. ನಮ್ಮ ತಂದೆಯಂತೆ ಕ್ಷೇತ್ರದ ಜನ ಆಶೀರ್ವಾದ ಎಂದೆಂದಿಗೂ ನಮ್ಮ ಕುಟುಂಬ ಮೇಲಿರ್ಲಿ. ನಮ್ಮ ಕುಟುಂಬ ಎಂದಿಗೂ ನಿಮ್ಮ ಋಣಿಯಾಗಿರ್ತೀವಿ. ಎಂಥ ಕಷ್ಟ ಬಂದ್ರೂ ನಿಮ್ಮನ್ನ ಹೆಗಲ ಮೇಲೆ ಹೊತ್ಕೊಂಡು ಹೋಗ್ತೀನಿ ಅಂತ ಕ್ಷೇತ್ರದ ಜನತೆಗೆ ಅಭಯ ನೀಡಿದ್ರು. ಹಾಗೆ ನೆರೆದಿದ್ದ ಜನ ಕೂಡ ಕಂದಕೂರ್ ಕುಟುಂಬದ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸಿದ್ರು. ಬೃಹತ್ ವೇದಿಕೆಯಲ್ಲಿ ಮಾಜಿ ಶಾಸಕ ನಾಗನಗೌಡ ಕಂದಕೂರ್ ಅವರ ರಾಜಕೀಯ ಜೀವನ, ಅಭಿವೃದ್ಧಿ ಕೆಲಸ ಕುರಿತು ಕಿರುಚಿತ್ರ ಪ್ರದರ್ಶನ ಮಾಡಲಾಯಿತು. ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಅಭಿಮಾನಿಗಳಿಗೆ, ಹಿತೈಷಿಗಳಿಗೆ ಕ್ಷೇತ್ರದ ಜನತೆಗಾಗಿ ಊಟದ ವ್ಯವಸ್ಥೆ ಕೂಡ ಇತ್ತು. ಒಟ್ನಲ್ಲಿ ನಾಗನಗೌಡ ಕಂದಕೂರ್ ಅವರ ಪ್ರಥಮ ಪುಣ್ಯ ಸ್ಮರಣೆಯನ್ನ ಅಚ್ಚುಕಟ್ಟಾಗಿ ಅರ್ಥಪೂರ್ಣವಾಗಿ ನೆರವೇರಿಸಲಾಯಿತು. ಗುರುಮಠಕಲ್ ಕ್ಷೇತ್ರಕ್ಕೆ ನಾಗನಗೌಡ ಕಂದಕೂರ್ ಅವರು ಅಪಾರ ಸೇವೆಯನ್ನ ಸಲ್ಲಿಸಿದರು. ಇದೀಗ ಅವರು ಹಾಕಿಕೊಟ್ಟ ಮಾರ್ಗದಲ್ಲಿಯೇ ಮಕ್ಕಳು ಸಾಕ್ತಿದ್ದಾರೆ. ದೇವರು ಅವರಿಗೆ ಇನ್ನಷ್ಟು ಜನಸೇವೆ, ಸಮಾಜ ಸೇವೆ ಮಾಡೋ ಶಕ್ತಿ ನೀಡುವಂತಾಗಲಿ ಅಂತ ಆಶಿಸೋಣ. ಇದಾಗಿತ್ತು ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾರೆ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.